75ನೇ ಗಣರಾಜ್ಯೋತ್ಸವ ಹಿನ್ನೆಲೆಯಲ್ಲಿ ಮೈಸೂರು ಪ್ರವಾಸೋದ್ಯಮ ಇಲಾಖೆಯಿಂದ ವಿಶೇಷವಾದಂತಹ ಸೈಕಲ್ ಜಾಥಾವನ್ನು ಆಯೋಜಿಸಲಾಗಿದೆ. ಮೈಸೂರಿನಿಂದ KRS ವರೆಗೂ ಸಾಕಷ್ಟು ಜನ ಸೈಕಲ್ನಲ್ಲಿ ತೆರಳಿ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕೆಲಸವನ್ನ ಮಾಡ್ತಾರೆ. ನಾವೀಗ ಮೈಸೂರಿನ ಸೈಕಲ್ ಜಾಥಾ ಆರಂಭವಾಗುವಂತಹ ಸ್ಥಳದಲ್ಲಿದ್ದೇವೆ. ನೀವು ನೋಡ್ತಾ ಇರಬಹುದು, ಬೆಳ್ಳಂಬೆಳಗ್ಗೆ ಸಾಕಷ್ಟು ಉತ್ಸಾಹದಲ್ಲಿ ಸೈಕ್ಲಿಸ್ಟ್ಗಳು ಇಲ್ಲಿ ಹಾಜರಾಗಿದ್ದಾರೆ. ಎಲ್ಲರ ಉದ್ದೇಶ ಒಂದೇ, ಪರಿಸರವನ್ನ ಕಾಪಾಡಬೇಕು ಮತ್ತೆ ಪ್ರವಾಸೋದ್ಯಮವನ್ನ ಅಭಿವೃದ್ಧಿಪಡಿಸಬೇಕು ಅಂತೇಳಿ. ಯಾಕಂದ್ರೆ ಮೈಸೂರು ಹೇಳಿ ಕೇಳಿ ಪ್ರವಾಸಿಗರ ಸ್ವರ್ಗ. ದೇಶ ವಿದೇಶಗಳಿಂದ ಮೈಸೂರಿಗೆ ಸಾಕಷ್ಟು ಪ್ರವಾಸಿಗರು ಬರ್ತಾರೆ. ಇತ್ತೀಚೆಗೆ ಏನು ಪರಿಸರದ ಮೇಲೆ ಆಗ್ತಾ ಇರುವಂತಹ ಒಂದು ಪರಿಣಾಮಗಳನ್ನ, ಆ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಬಂದಿದ್ದಾರೆ. ಯಾಕಂದ್ರೆ ಇವತ್ತು ಗಣರಾಜ್ಯೋತ್ಸವದ ಸಡಗರ ಸಂಭ್ರಮ ಇದೆ. ಈ ನಿಟ್ಟಿನಲ್ಲಿ ಇಡೀ ವಿಶ್ವಕ್ಕೆ ಒಂದು ಸಂದೇಶವನ್ನು ತಲುಪಿಸಬೇಕು. ಮೈಸೂರು ಸ್ವಚ್ಛ ನಗರಿಯಾಗಿತ್ತು, ಈಗಲೂ ಸ್ವಚ್ಛ ನಗರಿಯಾಗಿದೆ, ಮುಂದೆಯೂ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಅದರ ಸ್ವಚ್ಛ ನಗರಿಯಾಗಿ ಕಾಪಾಡಿಕೊಳ್ಳಿಕ್ಕೆ. ಈ ಹಿನ್ನೆಲೆಯಲ್ಲಿ ವಿಶೇಷವಾದಂತಹ ಸೈಕಲ್ ಜಾಥಾವನ್ನು ಆಯೋಜಿಸಿದ್ದಾರೆ. ಯುವಕರು, ಯುವತಿಯರು, ಹಿರಿಯರು, ಕಿರಿಯರು ಎಲ್ಲರೂ ಸಹ ಸೇರಿ ಈ ಒಂದು ಸೈಕಲ್ ಜಾಥಾವನ್ನು ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಆಯೋಜಕರು ನಮ್ಮ ಜೊತೆಗಿದ್ದಾರೆ. ಸರ್, ಪ್ರಮುಖವಾಗಿ ಸೈಕಲ್ ಅನ್ನೋದೇನಿದ್ರೆ ಮನರಂಜನೆಗಾಗಿ ಆರಂಭವಾದಂಥದ್ದು. ಈ ಸೈಕಲ್ ಮುಖಾಂತರವಾಗಿ ಒಂದು ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಏನು ಕಾರ್ಯಕ್ರಮ? ಹೌದು ಸರ್, ಇದು ಮನರಂಜನೆ ಅಲ್ಲದೆ ಒಂದು ವ್ಯಾಯಾಮಕ್ಕೂ ಕೂಡ ಅನುಕೂಲ ಮಾಡಿಕೊಡುತ್ತೆ. ಹಾಗೆಯೇ ನಾವು ಯಾವುದೇ ಒಂದು ಜಾಥಾ ಮಾಡಿದರೆ ಇಂತಹ ಒಂದು ರಾಷ್ಟ್ರೀಯ ದಿನಗಳಲ್ಲಿ ಜಾಥಾಗಳನ್ನು ಮಾಡಿ ಅವರಿಗೆ ಎಲ್ಲ ಸಾರ್ವಜನಿಕರಿಗೆ ಪರಿಸರದ ಬಗ್ಗೆ ಒಂದು ಅರಿವನ್ನು ಮೂಡಿಸುವಂಥದ್ದು. ಹಾಗೆಯೇ ನಮ್ಮ ಮೈಸೂರು ಅಂತ ಹೇಳಿದ್ರೆ ನಿಮಗೆ ಮೊದಲನೇದು ಎಲ್ಲರಿಗೂ ಮನಸ್ಸಿಗೆ ಬರುವಂಥದ್ದು ಅಂತ ಹೇಳಿದ್ರೆ ಇದು ಪ್ರವಾಸೋದ್ಯಮಕ್ಕೆ ಸಾಕಷ್ಟು ಪ್ರಸಿದ್ಧಿ ಅಂತ ಹೇಳಿ. ಆದರೆ ಕೇವಲ ಪ್ರವಾಸೋದ್ಯಮ ಅಲ್ಲ, ಪ್ರವಾಸೋದ್ಯಮದ ಜೊತೆಗೆ ಪರಿಸರವನ್ನು ಕೂಡ ಕಾಪಾಡ್ಕೊಂಡು ಹೋಗಬೇಕು ಅನ್ನುವಂತಹ ಒಂದು ಸಂದೇಶವನ್ನು ಇವತ್ತು ಹೊತ್ತು ನಾವು ಹೋಗ್ತಾ ಇದ್ದೇವೆ. ಅದರಲ್ಲೂ ವಿಶೇಷವಾಗಿ ಯಾಕೆ ಇವತ್ತು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಇವತ್ತು 75ನೇ ಗಣರಾಜ್ಯೋತ್ಸವ ದಿನ. ಹಾಗಾಗಿ ನಾವು ಇಂಡಿಯಾ ಮದರ್ ಆಫ್ ಡೆಮೋಕ್ರಸಿ, ಹಾಗೆಯೇ ವಿಶಿಷ್ಟ ಒಂದು ಭಾರತ ಅಂತ ನಾವು ಏನು ಮಾಡ್ತಾ ಇದ್ದೀವಿ, ವಿಕಸಿತ ಭಾರತ ಅಂತ ಮಾಡ್ತಾ ಇದ್ದೀವಿ, ಆ ಒಂದು ಸಂದೇಶವನ್ನು ಕೂಡ ಜೊತೆಯಲ್ಲಿ ಕೊಂಡೊಯ್ದು ಪರಿಸರದ ಜೊತೆ ಕಾಪಾಡಿಕೊಂಡು ನಾವು ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸಬೇಕು ಅಂತ ಹೇಳಿ ಮೈಸೂರಿನ ವಿವಿಧ ಕ್ರೀಡಾ ಮತ್ತು ಸೈಕ್ಲಿಂಗ್ ಸಂಸ್ಥೆಗಳ 75 ಜನ ರೈಡರ್ಸ್, 75ನೇ ಗಣರಾಜ್ಯೋತ್ಸವ 75 ಜನ ರೈಡರ್ಸ್ ಈ ಸಂದೇಶವನ್ನು ಕೊಂಡೊಯ್ತಾ ಇದ್ದೀವಿ ಸರ್. ಈಗ ಮೈಸೂರಿನಿಂದ ಆರಂಭವಾಗ್ತಾ ಇದೆ, ಏನೆಲ್ಲ ರೂಟ್ ಇರುತ್ತೆ ಮತ್ತು ಏನೇನು ಕಾರ್ಯಕ್ರಮಗಳಿದೆ? ಸೊ ಇದು ಮೈಸೂರಿನಲ್ಲಿ ಏನು ಒಂದು ನಮ್ಮ KSTDC ಹೋಟೆಲ್ ಏನಿದೆ ಮಯೂರ, ಈ ಒಂದು KSTDC ಹೋಟೆಲಿಂದ ಇದು ಚಾಲನೆ ಆಗ್ತಿದೆ. ಇದಕ್ಕೆ ಕಾರಣ ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯವಾದ ಆಯೋಜಕರು, ಸ್ಪಾನ್ಸರು ನಮ್ಮ KSTDC ಇರ್ತಾರೆ. ಸೊ ನಮ್ಮ ಒಂದು ಸೈಕ್ಲಿಂಗ್ ಕ್ಲಬ್ಗಳ ವತಿಯಿಂದ ನಾನು KSTDC MD ಜಗದೀಶ್ ಸರ್ ಅವ್ರಿಗೂ ಸಹ ನಾನು ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಸೊ KSTDCಯಿಂದ ಸ್ಟಾರ್ಟ್ ಆಗಿ ಹುಣಸೂರು ರೋಡು ಹೋಗಿ ಹೂಟಗಳ್ಳಿ ಸರ್ಕಲಿಂದ ನಾವು ಅಲ್ಲಿಂದ ರೈಟ್ ತೊಗೊಂಡು ನಾವು ಇಲ್ವಾಲ ಬೈಪಾಸ್ ಜಾಯ್ನ್ ಆಗ್ತೀವಿ. ಅಲ್ಲಿಂದ ನಾವು KRS ಬೃಂದಾವನ ಗಾರ್ಡನ್ಗೆ ಹೋಗಿ ಅಲ್ಲಿ KSTDC ಹೋಟೆಲ್ ಹತ್ರ ಇದು ಎಂಡ್ ಆಗುತ್ತೆ. ಅಲ್ಲಿ ಫ್ಲಾಗ್ ಹಾಸ್ಟಿಂಗ್ ಮುಗಿಸ್ಕೊಂಡು ನಂತರ ನಾವು ಅಲ್ಲಿಂದ ಡಿಸ್ಪರ್ಸ್ ಆಗ್ತೀವಿ. ಈಗ ಸೈಕಲ್ ಜಾಥಾದಲ್ಲಿ ಭಾಗಿಯಾಗ್ತಾ ಇದ್ದೀರಾ, ಎಷ್ಟು ಖುಷಿ ಇದೆ? ತುಂಬ ಖುಷಿ ಆಗ್ತಾ ಇದೆ. ಮೊದಲನೇದಾಗಿ ಎಲ್ಲರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಾನು ಮೊದಲನೇ ಬಾರಿ ಸೈಕ್ಲಿಂಗಲ್ಲಿ ಭಾಗವಹಿಸ್ತಾ ಇರೋದು, ಮತ್ತು ನಾನು ಈ ಮೈಸೂರು ಮ್ಯಾಕ್ ಮತ್ತು KSTDCಗೆ ತುಂಬ ಧನ್ಯಳಾಗಿದ್ದೇನೆ. ಮತ್ತು ನಂದು ಫಸ್ಟ್ ಎಕ್ಸ್ಪೀರಿಯನ್ಸ್, ನಾನು ಫಿಟ್ನೆಸ್ಸಲ್ಲಿದ್ದೆ, ಬಟ್ ಸೈಕ್ಲಿಂಗಲ್ಲಿ ಇಷ್ಟೊಂದು ಜನ ಇನ್ವಾಲ್ವ್ ಆಗ್ತಾರೆ. 75 ಜನ ಇವತ್ತು ಒಟ್ಟಿಗೆ ಸೈಕಲ್ ಮಾಡ್ತಾ ಇದ್ದೀವಿ, ನೋಡೋಣ ಹೇಗಿರುತ್ತೆ ಅಂತ. ಸೊ ನಂಗೆ ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು. ನಮೀಗ ಯಂಗ್ಸ್ಟರ್ಸ್ಗಳು ಮೊಬೈಲು ಕಂಪ್ಯೂಟರ್ ಬಿಟ್ಟು ಆಚೆ ಬರ್ತಾನೆ ಇಲ್ಲ. ಸೊ ಹಾಗಾಗಿ ಅವ್ರಿಗೆ ಏನು ಮೆಸೇಜ್ ಮಾಡ್ತೀರಾ? ಐ ಥಿಂಕ್ ಫಿಸಿಕಲ್ ಫಿಟ್ನೆಸ್ ಏನಿದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್. ಸೊ ಸ್ವಲ್ಪ ಚೈಲ್ಡ್ಹುಡ್ ಡೇಸಿಂದಲೇ ಅವರಲ್ಲಿ ಸ್ವಲ್ಪ ಇನ್ಕಾರ್ಪೊರೇಟ್ ಮಾಡಿದ್ರೆ ಐ ಥಿಂಕ್ ಇದರಿಂದ ಅವರು ಹೊರಗಡೆ ಬರಬಹುದು. ಸೇಮ್ ಸರ್, ಥ್ಯಾಂಕ್ ಯು. ಯಂಗ್ಸ್ಟರ್ಸ್ಗಳು ಅದೇ ಕಂಪ್ಯೂಟ್ರಿಂದ ಈಚೆ ಬರಬೇಕು, ಎಸ್ಪೆಷಲಿ TV, ಅದರಿಂದ ಗೇಮು, ಮೊಬೈಲಲ್ಲಿ ಗೇಮು, ಅದರಿಂದ ಈಚೆ ಬಂದು ಈ ಫಿಸಿಕಲ್ ಫಿಟ್ನೆಸ್ ವೆರಿ ಇಂಪಾರ್ಟೆಂಟು. ಯಾಕೆಂದರೆ ಈಗ BP ಶುಗರ್ ಮುಂಚೆ 40 ವರ್ಷ ಆದಮೇಲೆ ಬರ್ತಿತ್ತು, ಈಗ 20-22 ವರ್ಷಕ್ಕೆ ಶುರುವಾಗ್ತಾ ಇದೆ. ಸೊ ಎಲ್ಲ ಕಾಯಿಲೆಗಳು ಅವಾಯ್ಡ್ ಮಾಡಿಕೊಂಡು ಚೆನ್ನಾಗಿ ಹೆಲ್ದಿಯಾಗಿರಬೇಕು ಅಂದರೆ ಈ ಫಿಟ್ನೆಸ್ ಫೀಲ್ಡ್ ಇಳೀಲಿ ಅಂತ ನಮ್ಮೆಲ್ಲರೂ ಹಾರೈಕೆ. ನನಗೆ ತುಂಬ ಖುಷಿಯಾಗಿದೆ. ನಾನೊಬ್ಬಳು ಡಾಕ್ಟ್ರಾಗಿ ಇದಕ್ಕೆ ಅಟೆಂಡ್ ಮಾಡಲೇಬೇಕು ಅಂತ ನಾನು ಟೈಮೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಅಟೆಂಡ್ ಮಾಡ್ತಾಯಿದ್ದೀನಿ. ಇನ್ನೊಂದೇನು ಹೇಳಬೇಕು ಅಂತಂದರೆ, ಡಾಕ್ಟ್ರಾಗಿ ಈಗ ತುಂಬ ಮಕ್ಕಳನ್ನ ನಾವು ಡಿಪ್ರೆಷನ್ನು, ಸೂಸೈಡಲ್ ಟೆಂಡೆನ್ಸಿ ಅಂತ ನೋಡ್ತಾ ಇದ್ದೀವಿ. ಇದಕ್ಕೆಲ್ಲ ಕಾರಣ ಮೋಸ್ಟ್ಲಿ ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ ಅಂತಲೇ ಹೇಳ್ಬೋದು. ಸೊ ನಾವು ಮಕ್ಕಳನ್ನ ಜಾಸ್ತಿ ಹೊರಗಡೆ ಆಟ ಆಡೋಕ್ಕೆ ನಾವು ಇನ್ವಾಲ್ವ್ ಮಾಡಿದಷ್ಟು ಇದೆಲ್ಲ ಕಡಿಮೆ ಮಾಡ್ಬೋದು ಅಂತ ನನಗನ್ನಿಸ್ತಾ ಇದೆ. ಇದು ಸೈಕಲ್ ಜಾಥಾದಲ್ಲಿ ಭಾಗಿಯಾದಂಥವರ ಮಾತು. ಒಂದು ಕಡೆ ಪರಿಸರವನ್ನು ಉಳಿಸುವಂಥದ್ದು ಮತ್ತು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಈ ಸೈಕಲ್ ಜಾಥಾ ಸಾಕಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ. ಎಲ್ಲರೂ ಅಂದರೆ ಮಕ್ಕಳು ವಿಶೇಷವಾಗಿ ಕಂಪ್ಯೂಟರ್ನ ಬಿಟ್ಟು, ಮೊಬೈಲನ್ನು ಬಿಟ್ಟು ವ್ಯಾಯಾಮದ ಕಡೆ ಗಮನವನ್ನು ಕೊಡಿ ಅನ್ನೋ ಒಂದು ಸಂದೇಶವನ್ನು ಸಾರಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.